ವತಿಯಿಂದ ಮಾನ್ಯ ಶ್ರೀ ಬಿ ನಿಖಿಲ್ ಸಾಹೇಬರು ಪೊಲೀಸ್ ಅಧೀಕ್ಷಕರು ಜಿಲ್ಲೆ ಅವರ ಲಕ್ಷ್ಯ ಮಾರ್ಗದರ್ಶನದಲ್ಲಿ ಒಂದು ವಾರದ ಕಾಲ ಈ ನಾಗರಿಕ ಪ್ರತಿಯೊಂದು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ 169 ಜನ ಭಾಗವಹಿಸಿದ್ದಾರೆ. ಇವರಿಗೆ ನಾವು ಒಂದು ವಾರದ ಕಾಲ ಬೆಳಗ್ಗೆ ವಾರ್ಮ್ ಮಾಡಿಸ್ತೀವಿ. ಬಂದೂಕಿನ ಬಗ್ಗೆ, ಬಂದೂಕಿನ ಬಳಕೆ ಬಗ್ಗೆ, ನಿರ್ವಹಣೆ ಬಗ್ಗೆ, ಅದರದ್ದು ಸಂರಕ್ಷಣೆ ಬಗ್ಗೆ, ಭದ್ರತೆ ಬಗ್ಗೆ ಹಾಗೂ ಈ ಗುರುಗಳ ಕೆಲಸ ಮಾಡೋದ್ರಲ್ಲಿ ಒಂದು ಕೌಶಲ್ಯ ತೆಗೆದುಕೊಳ್ಬೇಕು. ಇದು ಮನೆಯಲ್ಲ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಸನ್ಮಾನ್ಯ ನಿಖಿಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಡಿಷನಲ್ ಎಸ್ಪಿಗಳಾದಂಥ ರವಿಶಂಕರ್ ಹಾಗೂ ಜಗದೀಶ್ ಅವರೇ, ಸದಾನಂದ ಹಾಗೂ ಲೋಕೇಶ್ ಅವರೇ, ಬಹಳ ಮುಖ್ಯವಾಗಿ ನೀವೆಲ್ಲರನ್ನ ಅತ್ಯಂತ ಅಚ್ಚುಕಟ್ಟಾಗಿ ತರಬೇತಿಗೊಳಿಸಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಡಿವೈಎಸ್ಪಿಗಳಾದಂಥ ಮಂಜುನಾಥ್ ಅವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳೇ, ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ನೀವು ಇರೋರಿಗಿಂತ ಇಲ್ಲಿ ಕುಳಿತಿರೋರಿಗಿಂತ ಹೆಚ್ಚಾಗಿ ಮಂಜುನಾಥ್ ಅವ್ರ ಬಗ್ಗೆ ನೀವು ಅಷ್ಟೊಂದು ಚಪ್ಪಾಳೆ ಕೊಟ್ಟಾಗಲೇ ಗೊತ್ತಾಯಿತು ನಿಮಗೆ ಟ್ರೈನಿಂಗ್ ಚೆನ್ನಾಗಾಗಿದೆ. ನಿಮಗೆ ಮಾತ್ರ ಅಲ್ಲ, ನನಗೂ ಅವರು ಟ್ರೈನರ್. ಆದರೆ ನಮ್ಮ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ, ನಿಮ್ಮ ಜೊತೆಯಲ್ಲಿ ನಾನು ಅಷ್ಟು ಸಮಯ ಕಳೆಯಲಿಕ್ಕೆ ಸಾಧ್ಯವಾಗಿಲ್ಲ. ನನಗೆ ಸಮಯ ಸಿಕ್ಕಿದಾಗ ಅವ್ರ ಜೊತೆಯಲ್ಲಿ ಹೋಗಿ ಸಾಕಷ್ಟು ವಿಚಾರಗಳನ್ನು ನಾನು ಕೂಡ ಕಲಿಯಲಿಕ್ಕೆ ಸಾಧ್ಯವಾಯಿತು. ಆ ಕಾರಣಕ್ಕಾಗಿ ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಮಂಜುನಾಥ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಕೊಡಿ. ಆಯುಧ ನಿಮಗೆ ಗೌರವವನ್ನು ಕೊಡುತ್ತೇವೆ. ಅದೇ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀರಾ, ನೀವು ಇದನ್ನ ಜೋಪಾನ ಮಾಡ್ತೀರಾ ಅಂತ ಹೇಳ್ತಾ, ಇದು ಒಂದು ಮಗು ಸಾಕ್ತಕ್ಕೆ, ಒಂದು ಗನ್ನು ಮಗು ಸಾಕ್ತಕ್ಕೆ. ಸುಮ್ಮನೆ ನೀವು ತಗೊಂಡು ಮೂಲೆಯಲ್ಲಿಟ್ಟರೆ ಹೋಯ್ತು ಗನ್ನು. ಅದನ್ನ ನೀವು ಯಾವಾಗಲೂ ಮೇಂಟೆನೆನ್ಸ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು, ಯಾವಾಗ ತಂದು ವಾಪಸ್ ಇಡಬೇಕು. ನಮ್ಮ ಹತ್ರ ಎಲೆಕ್ಷನ್ ಟೈಮಲ್ಲಿ ಜಮಾ ಮಾಡಿಸ್ಬೇಕು. ನಾವು ಅದಕ್ಕೆ ಪ್ರೊಡ್ಯೂಸ್ ಮಾಡಿ ಅಂದಾಗ ಅದನ್ನು ಪ್ರೊಡ್ಯೂಸ್ ಮಾಡಬೇಕು. ಲೈಸೆನ್ಸ್ನ ಟೈಮ್ ರಿನ್ಯೂವಲ್ ಮಾಡ್ಕೋಬೇಕು. Gracias.